It's just mind blowing. Wow. ಯಾಕೆ ಏನಾಯ್ತು? ಯಾಕೆ ಕಿರ್ಚ್ಕೊತಿದ್ಯಾ? Come see, it's amazing. The sun is rising. It's so beautiful. Wow. What a sunrise. ಸೂರ್ಯ ದಿನ ಹುಟ್ತಾನೆ ದಿನ ಮುಳುಗ್ತಾನೆ. ಅದ್ರಲ್ಲಿ ಏನ್ ಸ್ಪೆಷಲ್? No. ನೀವ್ ಯಾವತ್ತು ಈ ತರ ಬ್ಯೂಟಿಫುಲ್ ಸನ್ರೈಸ್ ನೋಡಿಲ್ಲ. ನೋಡಿ. See. ಹೋಗ್ ರೆಡಿ ಆಗು. Hey. ಹೋಗು. Wow. ಏನಮ್ಮ ಐಶ್ವರ್ಯ, ಇವನು ನೆನ್ನೆ ತಲೆ ತಿರುಗಿ ಬಿದ್ದಿದ್ದ, ಆಮೇಲೆ ಫೈಟ್ ಮಾಡ್ದ. ಈಗ ನೋಡಿದ್ರೆ ಹುಚ್ಚಿನ ತರ ಕಿರ್ಚ್ತಾ ಇದ್ದಾನಲ್ಲ. ಈಗಿನ ಕಾಲದಲ್ಲಿ ಹಿಂದೆ ಮುಂದೆ ಗೊತ್ತಿಲ್ದಿದ್ದವ್ರ ಬಗ್ಗೆ ಹುಷಾರಾಗಿರ್ಬೇಕಮ್ಮ. ಅವನು ನೋಡಿದ್ರೆ ಹಾಗನ್ಸಲ್ಲ ಸರ್, ತುಂಬಾ ಒಳ್ಳೆಯವನ್ ತರ ಕಾಣಿಸ್ತಾನೆ. ಯಾವುದಕ್ಕೂ ನಿನ್ನ ಬುದ್ಧಿ ನಿನ್ನ ಕೈಲಿರ್ಲಮ್ಮ. ಸರಿ ಸರ್. ಯಜಮಾನ್ರೆ ಯಾವಾಗ ಬಂದ್ರಿ? ಎಲ್ಲೋ ಬಿಟ್ಟಿದ್ರಿ? ನೀನಾ? ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಅವ್ರ ಬಟ್ಟೆನ ನೀನ್ ಯಾಕೋ ಹಾಕೊಂಡೆ? ನಮ್ ಬಾಸ್ ವೇಸ್ಟ್ ನನ್ ವೇಸ್ಟ್ ಒಂದೇ ಆದ್ರಿಂದ ಬಟ್ಟೆ ವೇಸ್ಟ್ ಆಗ್ಬಾರ್ದು ಅಂತ ಹಾಕೊಂಡಿದೀನಿ. ಅವ್ರು ಬರೋವರೆಗೂ ಇಲ್ಲಿ ನಾನೇ ಶಿವರಾಜ ಅರಸ್. ಮುಚ್ಚಬಾಯಿ ಅಯೋಗ್ಯ. ಸ್ವಲ್ಪನಾದ್ರೂ ಯಜಮಾನ್ರು ಅನ್ನೋ ಭಯ ಭಕ್ತಿ ಗೌರವ ಬೇಡ? ಮಿಸ್ಟರ್ ರಾಮಣ್ಣ ಅವರೇ, ಮೊದಲು ನಿಮ್ ಮಗಳಿಗೆ ನಿಮ್ಗಿದ್ಯಾ ಅಂತ ತಿಳ್ಕೊಳ್ಳಿ. ಏನೋ ನಮ್ ಬಾಸು ನಿಮ್ ಮಗಳನ್ನ ಬಸ್ ಸ್ಟಾಪ್ ಅಲ್ಲಿ ನೋಡಿ ಲೈಫ್ ಕೊಡೋಣ ಅಂತ ಕೇಳಿದ್ರೆ, ಅನುರಾಗ ಅಳಿತು ಸಿನಿಮಾಲಿ ಮಾಧವಿ ಅಣ್ಣವ್ರ ಕಂಡೀಷನ್ ಹಾಕ್ತಂಗೆ ನಿಮ್ ಮಗಳು ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ ಅವ್ರನ್ನ ಮನೆ ಬಿಟ್ಟೋಗಂಗ್ ಮಾಡಿದ್ರಿ. ಈಗ ನನ್ನ ಬೈತಾ ಇದ್ದೀರಾ? ಹಲೋ ಶಿವರಾಜ್ ಅರಸ್ ಹಿಯರ್. ಮಿಸ್ಟರ್ ಆಲನ್, this whole month Kingfisher Derby race is there. Don't disturb. Call after 1 month. Thank you. ನೀನ್ ಯೋಗ್ತಿದ್ರಷ್ಟು ಬೆಂಕಿ ಹಾಕಿದ್ರು. ಡರ್ಬಿ ಅಂತೆ, ಕಿಂಗ್ಫಿಶರ್ ಅಂತೆ. ಅವ್ರು ಎಲ್ಲಿ ಹೋದ್ರು ಅಂತ ನಾನ್ ತಲೆ ಕೆಡಿಸ್ಕೊಂಡಿದ್ರೆ ತಮಾಷೆ ಮಾಡ್ತಾ ಇದೀಯಾ? ಅವ್ರೇನಾದ್ರೂ ಫೋನ್ ಮಾಡಿದ್ರಾ? ಅವ್ರು ಫೋನ್ ಮಾಡೂ ಇಲ್ಲ, ಅದ್ ನಿಮಗ್ ಬೇಕಾಗೂ ಇಲ್ಲ. ಅವ್ರೆಲ್ಲೇ ಇರ್ಲಿ ಹೇಗೆ ಇರ್ಲಿ ಚೆನ್ನಾಗಿರ್ತಾರೆ. ಕಿಂಗ್ ಈಸ್ ಅ ಕಿಂಗ್. ಹೌದು ನಿನ್ ತಲೆ. ನೀನೇನ್ ಅವ್ರ ಡ್ರೆಸ್ ಹಾಕೊಂಡ್ರು ಸರ್ಕಸ್ ಜೋಕರ್ರೆ. ಮೊದ್ಲು ಅವ್ರ ಹುಡುಗ ಕೆಲಸ ನೋಡು. ಹೊಟ್ಟೆ ಉರಿ, ಸ್ಟಮಕ್ ಬರ್ನಿಂಗ್. ನೋಡಪ್ಪ, ಐಶ್ವರ್ಯ ಹೇಳಿದ್ಲು ಅಂತ ನೀನು ಕೆಲಸ ಕೊಡ್ತಾ ಇದ್ದೀನಿ. ಆದ್ರೆ ಕೈ ಬಾಯಿ ಶುದ್ಧವಾಗಿರ್ಬೇಕು. ಆದ್ರೆ ಸಂಬಳ 5,000 ತಾನೆ? ಅಷ್ಟೊಂದು ಆಗೋಲ್ಲಪ್ಪ. ನೀ ಸುಮ್ನೆ ಕೆಲಸ ಮಾಡೋಣ, ಕೊಡ್ತೀನಿ. ಸರ್, ಎನಿ ಫಾರ್ಮಾಲಿಟೀಸ್ ಲೈಕ್ ಅಗ್ರಿಮೆಂಟ್ ಆರ್ ಸಮಥಿಂಗ್? ಏನು ಬೇಡ ಸರ್, ನೀ ಬಾ. ಹೋಲ್ಡ್ ಆನ್. ಏನ್ ನೀನ್ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವ್ರ ಬಿಲ್ ಗೇಟ್ಸ್ ಅಗ್ರಿಮೆಂಟ್ ಅಂತ ಅಗ್ರಿಮೆಂಟ್ ನಡಿ. ಐಶ್ವರ್ಯ ಅವರೇ, ನಾನು ಇಲ್ಲಿ ಏನ್ ಕೆಲಸ ಮಾಡಬೇಕು? ಸೇಲ್ಸ್ ರೆಪ್ರೆಸೆಂಟೇಟಿವ್. ಓಹ್, ನೈಸ್ ಜಾಬ್. ನಾನು ಇಲ್ಲಿ ಏನ್ ಸೇಲ್ ಮಾಡಬೇಕು? ಹಳೆ ಪೇಪರ್ ಖಾಲಿ ಸೀಸಾ. ಏನಂದ್ರೆ? ಮತ್ತಿನ್ನೇನಯ್ಯ, ಸೀರೆ ಅಂಗಡಿಗೆ ಬಂದು ಏನ್ ಮಾರ್ಬೇಕು ಅಂದ್ರೆ ಇನ್ನೇನ್ ಹೇಳಿ. ನೋಡು, ಅವರೆಲ್ಲ ಹೇಗ್ ಸೀರೆ ತೋರಿಸ್ತಿದಾರೋ ಹಾಗೆ ನೀನು ಬಂದವ್ರಿಗೆ ಸೀರೆ ತೋರಿಸ್ಬೇಕು. ಅಷ್ಟೇನಾ? ಲುಕ್ಸ್ ವೆರಿ ಸಿಂಪಲ್. ಹೌದಾ? ನಡಿ, ಗೊತ್ತಾಗತ್ತೆ. ಹಲೋ, ಆ ಸೆಕೆಂಡ್ ರೋ ಅಲ್ಲಿರೋ ರೆಡ್ ಕಲರ್ ಸ್ಯಾರಿ ತೋರಿಸಿ. ಇದಾ? ಎಸ್. ಓಪನ್ ಮಾಡಿ ತೋರಿಸ್ರಿ. ಬಾರ್ಡರ್ ಬಿಚ್ ತೋರಿಸ್ರಿ. ಚೆನ್ನಾಗಿಲ್ಲ, ಅದು ತೋರಿಸಿ. ಇದು ಚೆನ್ನಾಗಿಲ್ಲ ರೀ. ಯಾವ್ದನ್ನ ಪ್ಯಾಕ್ ಮಾಡ್ಲಿ ಮೇಡಮ್? ಎಲ್ಲ ಸೀರೆನೂ ಪ್ಯಾಕ್ ಮಾಡಿ. ಎಲ್ಲಾನು? ಯಾವ್ದು ಚೆನ್ನಾಗಿಲ್ಲ, ಎಲ್ಲ ತೆಗೆದು ಪ್ಯಾಕ್ ಮಾಡಿ ಒಳಗಿಡಿ. ಈ ಸೀರೆಗಳನ್ನೆಲ್ಲ ತೋರ್ಸೋಷ್ಟ್ರಲ್ಲಿ ನನ್ ಪ್ರಾಣನೇ ಹೊರಟೋಯ್ತು. ಎಲ್ಲಾನು ಮಡ್ಚಿಡು, ಹೋಗಿರೋ ಪ್ರಾಣ ವಾಪಸ್ ಬರುತ್ತೆ. ಮಡ್ಚಿಡ್ಬೇಕಾ? ಇದ್ ಹೀಗೆ ಇರ್ಲಿ, ಹೇಗೂ ಬೇರೆಯವ್ರು ಬಂದ್ರೆ ತೋರ್ಸ್ಬೇಕಲ್ಲ. ಒಟ್ಟಿಗೆ ರಾತ್ರಿ ಮಡ್ಚಿಟ್ರೆ ಆಯ್ತು. ನಿನ್ಗೆ 5,000 ಸಂಬಳ ಕೊಡ್ತಾ ಇರೋದು ಈ ಕೆಲ್ಸಕ್ಕೇನಯ್ಯ. ಮಡ್ಚಿಡು. ಅಲ್ಲ, ಸುಮ್ನೆ ಮಡ್ಚಿಡ್ತ್ಯಾ ಇಲ್ಲ ಕೆಲ್ಸ ಬಿಟ್ಟು ಹೋಗ್ತ್ಯಾ? ಸರಿ, ಮಡ್ಚಿಡ್ತೀನಿ. ನೋಡಪ್ಪ ಶಿವು, ನಾಳೆಯಿಂದ ಗೊಂಬೆಗಳಿಗೆ ಸೀರೆ ನೀನೇ ಉಡಿಸ್ಬೇಕಯ್ಯ. ನಾನಾ? ಯಾಕೆ, ಉಡ್ಸಕ್ ಬರಲ್ವಾ ಸರ್? ಅದು ಬರ್ದೇನು ಬರುತ್ತೆ ಸರ್, ನಾಳೆಯಿಂದ ಇವನೇ ಉಡಿಸ್ತಾನೆ ಬಿಡಿ. ಸರಿ ತಗೋ. ಏನಿದು, ಇನ್ನೊಂದು ಲುಂಗಿ ಮಾಡ್ಕೊಳ್ಳ? ಹಂಗೆಲ್ಲಾದ್ರೂ ಮಾಡಿಯಾ? ಗೊಂಬೆಗ್ ಸೀರೆ ಉಡ್ಸೋದನ್ ಕಲ್ತ್ಕೋ. ನಾನೇ ಉಟ್ಕೊಳ್ಳ? ಅಪ್ಪಾ ಸ್ವಾಮಿ, ನನ್ನೇ ಗೊಂಬೆ ಅನ್ಕೊಂಡು ನನ್ಗೆ ಉಡ್ಸು. ಉಡ್ಸು.
ಎದ್ದೇಳು ಆಗಲ್ಲ. ಕೆಲ್ಸ ಬೇಕೋ ಬೇಡ್ವೋ? ನೋಡಿದ್ಯಾ? ಇಷ್ಟೇ. ಸೀರೆ ಉಡೋದು ಎಷ್ಟು ಕಷ್ಟ ಅಲ್ಲ, ಅದಕ್ಕೆ ಹುಡುಗಿರ್ ಪ್ಯಾಂಟ್ ಹಾಕ್ತಾರೆ ಅನ್ಸುತ್ತೆ. ಹಾಯ್ ಐಶು. ಹಾಯ್ ಶ್ರುತಿ. ಹೇಗಿದ್ಯಾ ಐಶು? ಏನೇ ಮಹಾರಾಣಿ, 4 ದಿನದಿಂದ ಕಾಣಿಸ್ಲೂ ಇಲ್ಲ, ಫೋನು ಇಲ್ಲ, ಎಲ್ಲಿ ಹೋಗಿದ್ದೆ? 3 ದಿನದಿಂದ ನನ್ ಮೂಡ್ ಸರಿ ಇರ್ಲಿಲ್ಲ. ಯಾರನ್ನಾದ್ರೂ ಲವ್ ಗಿವ್ ಅಂತ ಏನಾದ್ರೂ? ಲವ್ ಗಿವು ಏನಿಲ್ಲ. ಆಮೇಲೆ ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಐಶು, ಹಲೋ, ನನ್ ರೂಮ್ ನಲ್ಲಿ ಯಾರೋ ಹುಡುಗ ಇದ್ದಾನಲ್ಲ ಅಂತ ಶಾಕ್ ಆಗ್ಬೇಡಮ್ಮ. ಅವನು ಶಿವು ಅಂತ, ನನ್ ರೂಮೇಟ್. ಶಿವು, ಇವಳು ಶ್ರುತಿ, ನನ್ ಕ್ಲೋಸ್ ಫ್ರೆಂಡ್. ಹಾಯ್. ಹಲೋ. ಹೇ ಶ್ರುತಿ, ಇವನೊಂಥರ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕಣೆ. ಹೋದ್ ಜನ್ಮದಲ್ಲಿ ಮೈಸೂರ್ ಮಹಾರಾಜ್ನೋ ಇಲ್ಲ ಎಲಿಜಬೆತ್ ಟೇಲರ್ ಗಂಡನೋ ಆಗಿದ್ದ ಅಂತ ಕಾಣತ್ತೆ. ಪಾಪ ಈ ಜನ್ಮದಲ್ಲಿ ನನ್ ಜೊತೆ ಸೀರೆ ಅಂಗಡಿ ಕೆಲಸ ಮಾಡ್ತಾ ಇದ್ದಾನೆ. ಸೊಳ್ಳೆ ನೋಡಿದ್ರೆ ಕಿರ್ಚ್ಕೋತಾನೆ, ಹಲ್ಲಿ ನೋಡಿದ್ರೆ ಭಯ ಪಡ್ತಾನೆ. ಆದ್ರೆ ಕ್ಯಾರೆಕ್ಟರ್ ಮಾತ್ರ 24 ಕ್ಯಾರೆಟ್ ಗೋಲ್ಡ್ ಕಣೆ. ನನ್ ಬಗ್ಗೆ ಅವ್ರಿಗೆಲ್ಲ ಹೇಳೋ ಅವಶ್ಯಕತೆ ಏನಿದೆ? ಅದ್ರಲ್ಲೇನ್ ತಪ್ಪು? ನಾವಿಬ್ರು ಬೇರೆ ಬೇರೆ ಅಲ್ಲಪ್ಪ, ತುಂಬಾ ಕ್ಲೋಸ್ ಫ್ರೆಂಡ್ಸು. ನಮ್ಮಿಬ್ರ ಮಧ್ಯೆ ಯಾವುದೇ ಮುಚ್ಚುಮರೆ ಇಲ್ಲ. ಹಾಗಾದ್ರೆ ನನ್ ಬಗ್ಗೆ ನಾನೇ ಹೇಳ್ತೀನಿ ಬಿಡಿ. ಹಾ ಹೇಳು. ನೋಡಿ, ನಾನ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ತಿಂಗಳಿಗೆ ನನಗೆ 5,000 ರೂಪಾಯಿ ಸಂಬಳ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ನಿಮ್ ಫ್ರೆಂಡು ಅವ್ರ ಸೀರೆನ ಅರ್ದ್ಬಿಟ್ಟು 2 ಲುಂಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನನ್ ಬಟ್ಟೆ ನಾನೇ ಒಕ್ಕೋತೀನಿ, ತಂಗ್ಳನ್ನ ತಿಂತೀನಿ, ಚಾಪ ಮೇಲೆ ಮಲಗ್ತೀನಿ. ಆಮೇಲೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಐಶ್ವರ್ಯ, ಮನೆ ಓನರ್ ಕರೀತವ್ರ ಬಾಮ್ಮ. ಹಾ, 1 ನಿಮಿಷ ಬಂದೆ. ನೀವು ಮಾತಾಡ್ತೀರಿ, ನಾನ್ ಬರ್ತೀನಿ. ಹೇ ಶ್ರುತಿ, ಎದಳು, ಏನ್ ಮಾಡ್ತಿದ್ಯಾ ನೀನು? ಏನಾಗಿದೆ ನಿನ್ಗೆ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅವತ್ ನಾನ್ ಗೊತ್ತಿಲ್ದೆ ಏನೇನೋ ಹೇಳ್ಬಿಟ್ಟೆ. ನಿಮ್ಮನ್ನ ಈ ಪರಿಸ್ಥಿತಿಲಿ ನನಗ್ ನೋಡೋಕ್ ಆಗ್ತಿಲ್ಲ. ನೀವ್ ಗೆದ್ಬಿಟ್ರಿ. ಬನ್ನಿ ಹೋಗೋಣ. ಎಲ್ಲಿಗೆ? ನಿಮ್ಮನೆಗೆ. ಅಂದ್ರೆ ನೀನನ್ ಲವ್ ಮಾಡ್ತಿದ್ಯಾ? ಅದು ಹೇಳು, ನೀನನ್ ಪ್ರೀತಿಸ್ತಿದ್ಯಾ? ನೋಡಿ, ನೀವ್ ನನ್ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಾನು ನಿಮ್ಮನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ಅದೇ ನಿದ್ದಕ್ಕಿದ್ದಂಗೆ ನನ್ ಮೇಲೆ ಇಷ್ಟೊಂದು ಲವ್? ಅಯ್ಯೋ ಪಾಪ ಅಂತನಾ? ಅದು ಹಾಗಲ್ಲ. ಅದು ಶ್ರುತಿ, ನಾನು ನನ್ನ ಲವ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ನನ್ನ ಚಾಲೆಂಜ್ ನ ಇನ್ನೂ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಡೋಂಟ್ ಫೋರ್ಸ್ ಮೀ. ಯು ನೋ, ಐ ಹ್ಯಾವ್ ಸೀನ್ 2 ಸನ್ರೈಸಸ್. ನಾನು 2 ಸಲ ಸೂರ್ಯ ಹುಟ್ಟೋದು ನೋಡಿದ್ದೀನಿ. ಅಂಡ್ ಐ ಆಮ್ ರಿಯಲಿ ಗೆಟಿಂಗ್ ಟು ಎಂಜಾಯ್ ದಿಸ್ ಲೈಫ್. ಅಂಡ್ ನೌ ದಿಸ್ ಸನ್ ಇಸ್ ರೈಸಿಂಗ್. ಪ್ಲೀಸ್ ನೀನೇನು ಹೇಳ್ಬೇಡ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ವಿಷಯ ಯಾರಿಗೂ ಹೇಳ್ಬೇಡ. ಅದರಲ್ಲೂ ನಿನ್ ಕ್ಲೋಸ್ ಫ್ರೆಂಡ್ ಐಶ್ವರ್ಯಾಗೆ ಹೇಳ್ಬೇಡ. ಇದು ನಮ್ಮ ಪ್ರೀತಿ ಮೇಲೆ ಆಣೆ. ಏನೇ, ನಿನಗೂ 1 ತಿಂಗಳಾದ್ಮೇಲೆ 1 ಲಕ್ಷ ಕೊಡ್ತೀನಿ ಅಂತ ಹೇಳದ್ನಾ? ಇಲ್ಲ ಕಣೆ. ಆಮೇಲೆ ಶ್ರುತಿ, ಏನು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದ್ಯಲ್ಲ, ಏನದು? ಅದಾ? ಏನಿಲ್ಲ. ನೀನೊಬ್ಳು ಗಂಟೆಗೊಂದು ಮೂಡಲ್ಲಿರ್ತ್ಯಾ. ನನ್ಗಿಬ್ರು ಸರಿಯಾಗಿ ಸಿಕ್ಕಿದ್ದೀರಾ. ನೀನೊಂದ್ ಲೂಸು, ಅವನೊಂದ್ ಲೂಸು. ಸರಿ ಬಾ, ಒಳ್ಳೆ ಟೀ ಮಾಡ್ಕೊಡ್ತೀನಿ. ಬಿಡ 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 ಬಿಡ. ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಅವಾಗ ಮಾಡ್ಕೊಡು. ನೆಕ್ಸ್ಟ್ ಟೈಮ್ ಅಂದ್ರೆ ಯಾವಾಗ? 1 ತಿಂಗಳು ಬಿಟ್ಟಾ? ಇಲ್ಲ ಕಣೆ, ನಾಳೆನೆ ಬರ್ತೀನಿ. ನಾಳೆನೇ ಅಲ್ಲ, ದಿನಾ ಬರ್ತೀನಿ. ಬಾಯ್ ಬಾಯ್.